ಸಾರ್ವಜನಿಕರ ಅನುಕೂಲಕ್ಕಾಗಿ ಪೊಲೀಸ್ ಠಾಣೆ ನವೀಕರಣ. ಶ್ರೀನಿವಾಸಪುರ ಠಾಣೆಗೆ ಬರುವ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಈ ವ್ಯಾಪ್ತಿಯ ನಿರೀಕ್ಷಕ ಹಾಗೂ ಸಿಬ್ಬಂದಿ ಮಾಡಿರುವ ಠಾಣಾ ನವೀಕರಣ ಕಾರ್ಯ ಎಲ್ಲರ ಗಮನ ಸೆಳೆದು ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ತಿಳಿಸಿದರು. ಶ್ರೀನಿವಾಸಪುರದಲ್ಲಿ ನವೀಕರಣ ಪೊಲೀಸ್ ಠಾಣಾ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವನ್ನು ಠಾಣಾ ಆವರಣದಲ್ಲಿ ಏರ್ಪಡಿಸಿದ್ದು, ಸಭೆಯಲ್ಲಿ ಹಾಜರಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಸ್ಥಳೀಯ ಅಧಿಕಾರಿಗಳು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ವರಿಷ್ಠಾಧಿಕಾರಿ ನಾರಾಯಣ್, ಜಿಲ್ಲೆಯಲ್ಲಿ ಪ್ರಥಮವಾಗಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಉತ್ತಮ ರೀತಿಯಲ್ಲಿ ನವೀಕರಣಗೊಂಡಿದ್ದು, ಸಾರ್ವಜನಿಕರು ಠಾಣೆಗೆ ಭೇಟಿ ನೀಡುವ ವೇಳೆ ಯಾವುದೇ ಸಮಸ್ಯೆ ಎದುರಾಗದೆ ಅವರ ಅನುಕೂಲಕ್ಕಾಗಿ ನವೀಕರಣ ಮಾಡಲಾಗಿದೆ. ಈ ಹಿಂದೆ ಈ ಠಾಣಾ ವ್ಯಾಪ್ತಿ ಕೊಂಚ ಇಕ್ಕಟ್ಟುಗಳನ್ನು ಒಳಗೊಂಡಿತ್ತು. ಈ ಠಾಣೆಯ ವೃತ್ತ ನಿರೀಕ್ಷಕ ಗೊರವನಕೊಳ್ಳ ನೇತೃತ್ವದಲ್ಲಿ ನವೀಕರಣಗೊಂಡಿದ್ದು, ಠಾಣೆಗೆ ಬರುವ ಸಾರ್ವಜನಿಕರಿಗೆ ಅನ್ಯಾಯಕ್ಕೊಳಗಾದ ವ್ಯಕ್ತಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ಈ ಕೆಲಸಕ್ಕೆ ಸಾರ್ಥಕ ಅಂತ ಕಿವಿಮಾತು ಹೇಳಿ, ಪೊಲೀಸ್ ಇಲಾಖೆಗೆ ಜಿಲ್ಲಾಧಿಕಾರಿಗಳ ಕೊಡುಗೆ ಅಪಾರವಾಗಿದ್ದು, ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನ ಸಕ್ರಿಯವಾಗಿ ನಡೆಸಿಕೊಡುವ ಜವಾಬ್ದಾರಿ ನಮ್ಮದು ಅಂದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ, ಕಳೆದ ಬಾರಿ ನಾನು ಶ್ರೀನಿವಾಸಪುರಕ್ಕೆ ಬಂದ ವೇಳೆ ಇಲ್ಲಿನ ಅವ್ಯವಸ್ಥೆ ಕಂಡು ಬೇಸರವಾಯಿತು. ನಂತರ ಈ ಅವ್ಯವಸ್ಥೆ ಸರಿಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹಾಗೂ ಸರ್ಕಾರದ ನೆರವಿನಿಂದ ಹಂತ ಹಂತವಾಗಿ ಒಳ್ಳೆಯ ಬದಲಾವಣೆ ಮಾಡಲಾಗುತ್ತಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ 6 ತಾಲೂಕು ಕಚೇರಿಗಳಿಗೆ ಬಣ್ಣ ಬಳಿದು ವ್ಯವಸ್ಥಿತವಾದ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡಲಾಗುತ್ತಿದೆ. ಅದೇ ರೀತಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ನವೀಕರಣಗೊಂಡಿರೋದರ ಹಿಂದೆ ಪೊಲೀಸ್ ಇಲಾಖೆಯ ಶ್ರಮವಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗಸೂಚನೆಯಲ್ಲಿ ಸ್ಥಳೀಯ ನಿರೀಕ್ಷಕರ ಕಾರ್ಯವೈಖರಿ ಮೆಚ್ಚಬೇಕು. ಪ್ರಸ್ತುತ ಚುನಾವಣಾ ಕಾರ್ಯದಲ್ಲಿ ಎಲ್ಲ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದು, ಸಂಪೂರ್ಣ ಮತದಾನಕ್ಕೆ ಸಜ್ಜು ಮಾಡಲು ಮನವಿ ಮಾಡಿದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಈ ಒಂದು ಕ್ಯಾಂಪಸ್ ಅಲ್ಲಿ ಬಂದೆ, ತುಂಬಾ ಬೇಸರ ಆಯಿತು. ಇನ್ಕ್ಲೂಡಿಂಗ್ ಮೈ ತಾಲೂಕು ಆಫೀಸನ್ನು ನೋಡಿದಾಗ ನಮ್ಮ ತಾಲೂಕು ಕಚೇರಿ ಇದ್ದಂಥ ಪರಿಸ್ಥಿತಿ, ಮತ್ತು ಈ ಕಡೆನೂ ನಾನು ಬಂದು ಹೋಗಿದ್ದೆ. ನಮ್ಮ ಇನ್ಸ್ಪೆಕ್ಟರ್ ಒಂದ್ಸಾರಿ ಕರ್ಕೊಂಡು ಬಂದಿದ್ರು, ಬನ್ನಿ ಸರ್ ಸ್ಟೇಷನ್ ನೋಡಿ ನಮ್ಮದು ಇಲ್ಲೇ ಇದೆ ಅಂತ. ಅದು ಪುರಾತನ ಕಾಲದ ಪೊಲೀಸ್ ಸ್ಟೇಷನ್ ಟೈಪ್ ಇತ್ತು. ಸೊ ಮೊದಲನೇ ಬಾರಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾರಾಯಣರವರು ಎಲ್ಲೇ ಹೋಗಲಿ, ನಾವು ಯಾವ ರೀತಿ ನೀಟಾಗಿರ್ತೀವಿ, ಯಾವ ರೀತಿ ಒಂದು ಹೈಜೀನನ್ನು ಮೇಂಟೈನ್ ಮಾಡ್ತೀವಿ, ಅದೇ ರೀತಿ ಕಚೇರಿಗಳಲ್ಲಿ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರಲ್ಲಿದೆ. ಅವರ ಕಚೇರಿಯನ್ನು ನೋಡಬೇಕು. ಅವರು ಬೆಳಿಗ್ಗೆ ಇದ್ದರೆ ಎಲ್ಲಿಂದ ಯಾವ ಇಲಾಖೆಯಿಂದ ಏನು ಕೆಲಸ ಮಾಡಿಸ್ಬೇಕು, ಎಲ್ಲಿಂದ ಹೇಗೆ ರಿಸೋರ್ಸಸ್ಸನ್ನು ಮೊಬಿಲೈಸ್ ಮಾಡಬೇಕು, ಯಾರಿಂದ ಯಾವ ಕೆಲಸವನ್ನು ತೆಗಿಬೇಕು ಎನ್ನುವಂಥ ಚಾಕುಚಕ್ಯತೆ ಅವರಲ್ಲಿದೆ. ಅವರ ಒಂದು ಕನ್ಸರ್ನ್ ಏನಿದೆ, ಇವತ್ತು ನೀವು ನೋಡಿರ್ಬೋದು ಅವರ SP ಕಚೇರಿಯನ್ನು. ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಬಂದಾಗ ಅವರ ಒಂದು ವಿಡಿಯೋ ಕಾನ್ಫರೆನ್ಸ್ ರೂಮನ್ನು ನೋಡಿಬಿಟ್ಟು, ಮೀಟಿಂಗ್ ಹಾಲನ್ನು ನೋಡಿ ಒಂದು ಮಾತನ್ನು ಹೇಳಿದರು, ನಮ್ಮ DG ಆಫೀಸ್ ಇಲ್ಲ ಈ ರೀತಿ ಫೆಸಿಲಿಟಿ ಕೋಲಾರದಲ್ಲಿ. ಸೊ ಆ ರೀತಿ ಪ್ರತಿಯೊಂದು ಕಡೆ ಆಫೀಸ್ಗಳನ್ನು ಮೇಂಟೈನ್ ಮಾಡೋದು, ಹೈಜೀನ್ ಮೇಂಟೈನ್ ಮಾಡೋದು, ವಾತಾವರಣ ಉತ್ತಮವಾಗಿ ಪಡಿಸುವುದು, ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾರೂ ಈ ಒಂದು ಇಷ್ಟು ವೆಹಿಕಲ್ ತಗೊಂಡಿಲ್ಲ. ಕಳೆದ 2-3 ತಿಂಗಳಲ್ಲಿ ಸುಮಾರು 12 ವೆಹಿಕಲ್ಗಳನ್ನು ಇವರು ನಮ್ಮ ಈ ಒಂದು ಕೋಲಾರ ಜಿಲ್ಲೆಯ ಪ್ರತಿನಿಧಿಗಳಿಂದ ತೆಗೆದುಕೊಂಡು ಆ ಒಂದು ಇಲಾಖೆಗೆ ಕೊಟ್ಟಿದ್ದಾರೆ. ಸೊ ಹೀಗೆ ಇವರು ಪ್ರತಿಯೊಂದು ಆಸಕ್ತಿ ವಹಿಸಿ ಕೆಲಸವನ್ನು ಮಾಡುವಾಗ ನಮ್ಮ ಅಧೀನದ ಸಿಬ್ಬಂದಿಯೂ ಸಹ ಅದೇ ದಾರಿಯಲ್ಲಿ ನಡೀತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಅವರು. ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪ್ರತಿಯೊಬ್ಬರು ಆ ರೀತಿ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ, ಯಾಕಂದರೆ ನೀವು ನೋಡಿದ್ದೀರಾ ಎಷ್ಟು ಅಧಿಕಾರಿಗಳು ಬಂದು ಹೋದರು, ಎಷ್ಟು ಇನ್ಸ್ಪೆಕ್ಟರ್ಗಳು ಬಂದು ಹೋದರು, ಎಷ್ಟು ಜನ ಆಫೀಸರ್ಸ್ ಇದ್ದೋಗಿದ್ದಾರೆ, ಅದೇ ಸೀಟಲ್ಲಿ ಕೂತಿದ್ದಾರೆ, ಅದೇ ರೂಮಲ್ಲಿದ್ದಾರೆ, ಅದೇ ಬಿಲ್ಡಿಂಗಲ್ಲಿ ಬಂದರು ಹೋದರು. ಆದರೆ ಇವರು ಇಲ್ಲಿ ಬಂದ ಮೇಲೆ ಆ ಒಂದು ಜಸ್ಟ್ ಅವರು ನಾರಾಯಣ ಅವರು ಬಂದು ವಿಸಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಇರಬಾರ್ದು ಅಂತ ಒಂದೇ ಮಾತು ಹೇಳಿರೋದು, ಅದು ಇವತ್ತು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸೊ ಹೀಗೆ ಚುನಾವಣಾ ಕಾರ್ಯವನ್ನು ನಾವು 1 ತಿಂಗಳ ಕಾಲ ಅವಿರತವಾಗಿ ಶ್ರಮಿಸಿ ನಾವು ಮಾಡಬೇಕಾಗುತ್ತೆ. ಇದರಲ್ಲೆಲ್ಲ ನಿಮ್ಮ ಸಹಕಾರ ಹೆಚ್ಚು ಅಗತ್ಯ. ಅದರಲ್ಲೂ ಎಸ್ಪೆಷಲಿ ಪೊಲೀಸ್ ಇಲಾಖೆ 24/7 ಕೆಲಸವನ್ನು ಮಾಡ್ತಾರೆ. ಅವರು ಸಹ ಈ ಒಂದು ಯಾವುದೇ SP ಅವರು ಹೇಳಿದಾಗೆ ಚುನಾವಣಾ ಕ್ರಮಗಳಿಗೆ ಅವಕಾಶ ಕೊಡದೆ ನಾವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಮಾಡಬೇಕಾಗುತ್ತೆ. ಇಂಪಾರ್ಷಿಯಲ್ ಆಗಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ತಟಸ್ಥತೆಯನ್ನು ನಾವು ಅನುಸರಿಸಿಕೊಂಡು ಈ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಬೇಕು. ಇದಕ್ಕೆಲ್ಲ ಸಹಕಾರ ನೀಡ್ತೀರಾ ಅಂತ ಭರವಸೆ ನೆಟ್ಕೊಂಡು ಇವತ್ತು ಇಲ್ಲಿ ಕರೆದು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟೆ. ಸ್ಟೇಷನ್ ಒಂದೇ ಚೆನ್ನಾಗಿರೋದಲ್ಲ, ಸ್ಟೇಷನ್ ಅಲ್ಲಿ ಬರುವಂತ ಜನ ಅಯ್ಯೋ ಅಂತ ಇಲ್ಲಿಂದ
ಹೋಗಬಾರ್ದು. ಯಾರು ಬರ್ತಾರೋ ಸ್ಟೇಷನ್ಗೆ ಅವ್ರಿಗೆ ಕೌಂಟರ್ ಕಂಪ್ಲೇಂಟ್ ಮಾಡ್ತಾರೋ ನಮ್ಮವರೇ ಪ್ರಚೋದನೆ ಮಾಡಬಾರ್ದು. ಸ್ಟೇಷನ್ಗೆ ಬಂದವನು ದೇವಸ್ಥಾನಕ್ಕೆ ಹೋದ್ರೆ ಹುಂಡಿನಲ್ಲಿ ಹೆಂಗೆ ಕಾಸು ಹಾಕ್ತಾನೋ, ಇಲ್ಲಿ ಬಂದು ಎಲ್ಲ ನಮ್ಮ ಸರ್ವಿಸಸ್ ಏನಿದೆ ದೇವ್ರನ್ನ ನೆನೆಸ್ಕೊಂಡು ಹೋಗ್ಬೇಕು. ಅವ್ರ ದೂರುಗಳನ್ನ ಸ್ಟೇಷನಲ್ಲಿ ಹುಂಡಿಗೆ ಹಾಕಿದ್ರೆ ಆ ದೂರಿಗೆ ದೇವ್ರು ಹೆಂಗೆ ನಮಗೆ ಏನು ಪ್ರೇಯರ್ಸ್ಗೆ ಆನ್ಸರ್ ಕೊಡ್ತಾನೋ, ಆ ದೂರು ಬಂದವನು ಅಷ್ಟೇ ದೇವಸ್ಥಾನದ ರೀತಿಯ ಪಾವಿತ್ರ್ಯನ್ನು ಕಾಪಾಡಿಕೊಂಡು ಬಂದವನಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಲಿಮಿಟ್ಸ್ ಅಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು, ರಾಜಕೀಯ ಇಚ್ಛಾಶಕ್ತಿಯಿಂದ ಫಾಲ್ಸ್ ಕೇಸಸ್, ಮೂರನೇದು ಅಕ್ರಮಗಳು ಯಾವುದು ನಡಿಬಾರದು. ನೊಂದವರಿಗೆ ನ್ಯಾಯ ಕೊಡುವಂತಹ ಒಂದು ಪೊಲೀಸ್ ಸ್ಟೇಷನ್ ಆಗಿ ಮಾಡಿದ್ರೆ ಈ ಬಿಲ್ಡಿಂಗ್ ನೀಟಾಗಿ ಇಟ್ಕೊಂಡಿದ್ದಕ್ಕೆ ಅರ್ಥ ಇರುತ್ತೆ. ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದ್ದು ಬರೋ ಪಬ್ಲಿಕ್ಗೆಲ್ಲ ಅಯ್ಯೋ ಸ್ವಾಮಿ ಅಂತ ಹಾಕೊಂಡು ಹೋದ್ರೆ ಅದು ಸಾರ್ಥಕ ಆಗೋದಿಲ್ಲ. SP ಆಗಿ ಮತ್ತೆ ಅಡಿಷನಲ್ SPs ಆಗಿ ನಾವು ಇರೋದು ಎಲ್ಲರದು ನಮ್ಮೆಲ್ಲ ಮನಸ್ಸಿನ ಭಾವನೆ ಒಂದೇ. ಪೀಪಲ್ ಫ್ರೆಂಡ್ಲಿ ಅಂದ್ರೆ ಫೆಸಿಲಿಟೀಸ್ ಇರ್ಬೋದು, ನೊಂದವ್ರಿಗೆ ನ್ಯಾಯ ಸಿರ್ಬೋದು, ಮತ್ತು ಇಮಿಡಿಯೇಟ್ಲಿ ಸ್ಪಾಟ್ ಹೋಗ್ತದ್ದು, ಕಳ್ಳರನ್ನ ಹೆಡೆ ಮೂಡಿ ಕಟ್ಟೋದು, ಸಮಾಜ ಘಾತಕ ಶಕ್ತಿಗಳು ಎಲೆಕ್ಷನ್ಸ್ ಅಲ್ಲಿ ಒಬ್ಬ ರೌಡಿನೋ ಇನ್ನೊಬ್ಬನು ಯಾವನಾದ್ರು ಬಂದ್ರೆ ಅವನಿಗೆ ತಕ್ಕ ಸಾಕ್ಷಿ ಏನೋ ಕಾನೂನು ರೀತಿ ಏನ್ ಮಾಡ್ಬೇಕು ಅದನ್ನ ಮಾಡೋದ್ರಲ್ಲಿ ಮಾಡಿ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಚುನಾವಣೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅದೊಂದು ಘನತೆ ಮತ್ತೆ ಗೌರವವನ್ನ ಏನೋ ಹೆಚ್ಚಿಸುವಂತ ಪೊಲೀಸ್ ಸ್ಟೇಷನ್ ಆಗಬೇಕು. ಯಾರು ಬಲಾಢ್ಯರಿದ್ರೆ ಅವ್ರ ಪರವಾಗಿ ಕೆಲಸ ಮಾಡೋದು, ಯಾರು ಬಾಯಲ್ಲಿ ತಲೆ ಮೇಲೆ ಬಟ್ಟೆ ಇಲ್ಲ ಅವ್ರು ಇಲ್ಲಿಂದ ಹೋಗುವಂಥದ್ದು ಆಗಲ್ಲ, ನನಗೆ ಗೊತ್ತಿದೆ, ಆಗ್ಲೇ ಬಾರದು. ಆ ಪಣನ ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಅವರು ತೊಡಬೇಕು. ಮಾಡ್ತೀರಾ ಏನಪ್ಪ? ಹಂಗಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸಾಕ್ಷಾತ್ ನಮ್ಮ ಜಿಲ್ಲೆಯಲ್ಲಿ ಬಡವರ ಪಾಲಿಗೆ ಮತ್ತೆ ಸರ್ಕಾರದ ಒಂದು ಆದೇಶಗಳನ್ನು ಸೂಚ ತಪ್ಪದೆ ಪಾಲನೆ ಮಾಡುವಂತ ಒಂದು ದೇವರ ರೂಪದಲ್ಲಿ DC ಅವರು ನಮ್ಮ ಜಿಲ್ಲೆಗೆ ಸಿಕ್ಕಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಂಬರ್ 1, ನಾನಿಲ್ಲಿ ಬಂದ ನಂತರ ನಮ್ಮ DR ಪೊಲೀಸ್ ಕ್ವಾರ್ಟರ್ಸ್ಗೆ ಜಿಲ್ಲಾ ಸರ್ಕಾರ ಜೊತೆ ಮಾತಾಡಿ DR ಕ್ವಾರ್ಟರ್ಸ್ಗೆ 50 ಲಕ್ಷ ಎಸ್ಟಿಮೇಟ್ ಅಲ್ಲಿ CC ರೋಡ್ ಹಾಕ್ಸಿದ್ರು ಪ್ರಥಮ ಬಾರಿಗೆ, ನಂಬರ್ 1. ಎರಡನೇದು ಯರಗೋಳ್ ವಾಟರ್ ಬಂದ ನಂತರ ಮಾನ್ಯ ಇದೇ ವೇದಿಕೆ ಇರುವಂತ ನಮ್ಮ ಸಹೋದರಿ CEO ಮೇಡಮ್ ಅವರು ನಮ್ಮ ಪೊಲೀಸ್ ಇಲಾಖೆ ಮೇಲೆ ಎಷ್ಟು ಅವರಿಗೆ ಒಂದು ಕಾಳಜಿ ಮತ್ತೆ ಜನಗಳ ಬಗ್ಗೆ ಎಷ್ಟು ಕಾಳಜಿ ಅಧಿಕಾರಿ ಅವರಿಗೆ ಜಲಜೀವನ್ ಮಿಷನ್ ಏನು ಯರಗೋಳ್ ಜಾಬ್ ಬಂದ ನಂತರ ಪ್ರತಿಯೊಂದು ಪೊಲೀಸ್ ಸ್ಟೇಷನ್, ಪೊಲೀಸ್ ಕ್ವಾರ್ಟರ್ಸ್ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಕನೆಕ್ಷನ್ ಫಸ್ಟ್ ಆಕ್ಷನ್ ಪ್ಲಾನ್ ನಲ್ಲಿ ಇರಲಿಲ್ಲ. ಆಕ್ಷನ್ ಪ್ಲಾನ್ ಅಲ್ಲಿ ಅದನ್ನ ಜೋಡಿಸಿ ಈಗೆಲ್ಲ ನಮ್ಮ DR ಕ್ವಾರ್ಟರ್ಸ್ ಗಳಿಗೆ ಮತ್ತೆ ಸರ್ಕಾರಿ ಒಂದು ಸ್ಥಳಗಳಿಗೆಲ್ಲ ಸಹ ಡ್ರಿಂಕಿಂಗ್ ವಾಟರ್ ದಟ್ಟು ಈಗ ಶ್ರೀನಿವಾಸಪುರಕ್ಕೂ ಅದು ಬರುತ್ತೆ. ಅದನ್ನ ಮಾಡಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಎರಡನೇದು. ಮೂರನೇದು, ನಮ್ಮ DR ಕ್ವಾರ್ಟರ್ಸ್ ಯಾರು ಗನ್ಮೆನ್ಗಳು ಡ್ರೈವರ್ ಯಾರು ಇರ್ತಾರೋ ಅವ್ರು ಬೆಳಿಗ್ಗೆ ಒಂದು ಅಧಿಕಾರಿ 8 ಗಂಟೆಗೆ ರೆಡಿಯಾಗಿ ಬಂದ್ರೆ ಅವ್ನು 6 ಗಂಟೆಗೆ ರೆಡಿಯಾಗಿ ಎದ್ದು ಮಕ್ಕಳೆಲ್ಲ ಹೋಗೋಕೆ ಮುಂಚೆ ರೆಡಿಯಾಗಿ ಬರಬೇಕು. ಸೋಲಾರ್ ಇರಲಿಲ್ಲ ಬಿಸಿ ನೀರಿಗೆ ಚಳಿಗಾಲದಲ್ಲೆಲ್ಲ. ಅದು ಫಸ್ಟ್ ಯಾರೋ ಹಾಕಿದ್ರು, ಅದೆಲ್ಲ ಬಿಕಾಸ್ ಆಫ್ ಫ್ಲೋರೈಡ್ ತುಂಬಾ ಬ್ಲಾಕ್ ಆಗಿತ್ತು. ಸೊ ಸಾಹೇಬರು ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಇಂದ ಮಾತಾಡಿ ಮೀಟಿಂಗ್ ಅಲ್ಲಿ 50 ಲಕ್ಷ ರೂಪಾಯಿ ಇದರಲ್ಲಿ DR ಕ್ವಾರ್ಟರ್ಸ್ಗೆ ಎಸ್ಪೆಷಲ್ ಶ್ರೀನಿವಾಸಪುರಕ್ಕೂ ಸಹ ಅದನ್ನ ಸ್ಯಾಂಕ್ಷನ್ ಮಾಡಿ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ. ಮೂರನೇದು, ಜಿಲ್ಲೆನಲ್ಲಿ ಮುಳಬಾಗಿಲು, ಕೋಲಾರ ಮತ್ತೆ ಎರಡಕ್ಕೆ ಕ್ರಿಯಾ ಯೋಜನೆಯಲ್ಲಿ 50 ಲಕ್ಷ ಇದರಲ್ಲಿ ಟ್ರಾಫಿಕ್ ಸಿಗ್ನಲ್ ಮತ್ತೆ 8 ಸೆಂಟರ್ಸ್ಗೆ ಮುಳಬಾಗಿಲು ಮತ್ತೆ ಕೋಲಾರಕ್ಕೆ ಸ್ಯಾಂಕ್ಷನ್ ಆಗಿದೆ. ಆಲ್ರೆಡಿ ಈಗ ಅದು ಕೆಲಸ ಪ್ರಾರಂಭ ಆಗಿದೆ. ಮಾಲೂರು ಮತ್ತು ಶ್ರೀನಿವಾಸಪುರಕ್ಕೂ ಸಹ ನೆಕ್ಸ್ಟ್ ಇದು ಚುನಾವಣೆ ಮುಗಿದ ನಂತರ ಟ್ರಾಫಿಕ್ ಇಂಪ್ರೂವ್ಮೆಂಟ್ ಸಂಬಂಧಪಟ್ಟಂಗೆ ಇನ್ನೊಂದು ಕ್ರಿಯಾ ಯೋಜನೆ ಒಂದು 1 ಕೋಟಿ ರೂಪಾಯಿದಲ್ಲಿ ಅದನ್ನು ಮಾಡಿಸ್ಬೇಕು ಅಂತ ಆಲ್ರೆಡಿ ಪ್ಲಾನ್ ನ ಸಾಹೇಬರು ಇಟ್ಕೊಂಡಿದ್ದಾರೆ. ಅದು ಬಿಟ್ಟು ಮೊನ್ನೆ ನಮ್ಮ ರಾಮಮೂರ್ತಿ ಸಿಕ್ಕಿದ ನಮ್ಮ PWD ಇಂಜಿನಿಯರ್ ಅವರು ಟ್ರಾಫಿಕ್ ರೋಡ್ ಸೇಫ್ಟಿ ಇದರಲ್ಲಿ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಶ್ರೀನಿವಾಸಪುರ ಬರ್ತಾ ನೋಡಿದ್ರೆ ಒಂದು ಟ್ರಾಫಿಕ್ ಬೋರ್ಡ್ ಇಲ್ಲ ಇಲ್ಲಿ ಅಂತ. ಸೊ ಅದಕ್ಕೆ ಆಲ್ರೆಡಿ ಚುನಾವಣಾ ಸಂದರ್ಭ ಇದ್ರೂ ಸಹ ಟ್ರಾಫಿಕ್ ಜನರ ಪ್ರಾಣ ಉಳಿಬೇಕು, ಯಾರು ಪ್ರಾಣ ನಷ್ಟ ಆಗಬಾರ್ದು ಅಂತ ಹೇಳಿ ಟ್ರಾಫಿಕ್ ಸಂಬಂಧಪಟ್ಟಂಗೆ 10 ಲಕ್ಷ ರೂಪಾಯಿನ ಮೊನ್ನೆ ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ನಾವು ಜಿಲ್ಲಾ ಮಾರ್ಗದರ್ಶನ ನೀಡಿ ಹೆಂಗೆ ನಾವು ಕೆಲಸ ಮಾಡಬೇಕು ಮತ್ತೆ ಚುನಾವಣೆಯಲ್ಲಿ 100% ಮತದಾನ ಆಗೋದಕ್ಕೆ ಮತದಾರನ ಹೆಂಗೆ ನಾವು ಮತಗಟ್ಟೆಗೆ ಕರ್ಕೊಂಡು ಬರಬೇಕು, ಆ ಥರ ವಾತಾವರಣ ಹೆಂಗೆ ಸೃಷ್ಟಿ ಮಾಡಬೇಕು ಅನ್ನೋದು ಈ ಶ್ರೀನಿವಾಸಪುರದಲ್ಲೇ ಈಗ ತಾವು ಎಂಟೈರ್ ಜಿಲ್ಲಾಡಳಿತ ದಿವಸ ಪಂಜಿನ ಮೆರವಣಿಗೆ ಮಾಡೋ ಮುಖಾಂತರ ಒಂದು ಒಳ್ಳೆ ಸಂದೇಶ ಹೋಗ್ಲಿ ಜನರು. ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಮತದಾರರೇ, ಏಪ್ರಿಲ್ 26 ತಾವೆಲ್ಲರೂ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಲು ತಮ್ಮನ್ನು ಕರೆಮಾಡಲಾಗಿದೆ. ಮತದಾರರು ನಮ್ಮ ಹಕ್ಕು.